ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನನ್ನ ಒಂದು ಚಿಕ್ಕ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಮತ್ತು ಈ ಬ್ಲಾಗನ್ನು ಒಂದು ಸಿಂಪಲ್ ಒಂದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ. ಇನಿಷಿಯಲಿ ಬಿಗಿನ್ ಮಾಡೋದಕ್ಕೆ ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ಅದನ್ನೇ ಕೂಡ ಮಾಡ್ತಿರೋದು. ಒಂದು ಹಳೆ ಮೊಬೈಲ್ ಫೋನು, ಒಂದು ಹಳೆ ಬ್ಲೂಟೂತ್ ಹೆಡ್ಸೆಟ್ಟು ಕನೆಕ್ಟ್ ಮಾಡಿ ಒಂದು ಮೌಂಟ್ ಸಿಗುತ್ತೆ ಅಮೆಝಾನಲ್ಲಿ, ಅದನ್ನು ಯೂಸ್ ಮಾಡ್ಕೊಂಡು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಆಡಿಯೋ ಬರ್ತದೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಬ್ಲೂಟೂತ್ ಹೆಡ್ಸೆಟ್ ಯೂಸ್ ಮಾಡ್ಕೊಂಡು ಮಾಡಿದ್ದೆ, ಅಪ್ಲೋಡ್ ಮಾಡಿಲ್ಲ ಅದನ್ನೆಲ್ಲೂ. ಆಡಿಯೋ ಚೆನ್ನಾಗಿ ಬಂದಿರಲಿಲ್ಲ, ಮತ್ತು ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದಿತ್ತು. ಈ ಸಲ ವಿಡಿಯೋನಲ್ಲಿ ಆಡಿಯೋ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಈ ಟ್ರಾಫಿಕ್ ಸಿಗ್ನಲ್ ಒಂದು ಹೊಸದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಲಾಸ್ಟ್ 2-3 ಡೇಸಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಈ VAC ಸಿಗ್ನಲ್ಸ್ ಇತ್ತಲ್ಲ, ಅದು ಸಡನ್ನಾಗಿ ರೆಡ್ ಆಗಿಬಿಡೋದು, ಸಡನ್ನಾಗಿ ಗ್ರೀನ್ ಆಗಿಬಿಡೋದು. ತುಂಬ ಕನ್ಫ್ಯೂಷನ್ ಇತ್ತು. ಈಗ ರೀಸೆಂಟಾಗಿ ಅದರಲ್ಲಿ ಕೌಂಟ್ ಡೌನ್ ಟೈಮರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಗ್ರೀನ್ ಆಗೋಕ್ಕಿಂತ ರೆಡ್ ಆಗೋಕ್ಕಿಂತ ಮುಂಚೆ 3 ಸೆಕೆಂಡ್ಸು 4 ಸೆಕೆಂಡ್ಸು ಟೈಮರ್ ಇದೆ. ಸೊ ಅದು ಕೌಂಟ್ ಡೌನ್ ಆದಮೇಲೆ ಗ್ರೀನ್ ಆಗುತ್ತೆ, ಕೌಂಟ್ ಡೌನ್ ಆದಮೇಲೆ ಮತ್ತೆ ರೆಡ್ ಆಗುತ್ತೆ. ಏನಪ್ಪ ಅಂದರೆ, ಈ ನಮ್ಮ ಮೊನ್ನೆ ಅದೊಂದು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬ್. ಸೊ ಬೆಂಗಳೂರನ್ನ ಸ್ಟಾರ್ಟಿಂಗಲ್ಲಿ ಕಟ್ಟಕ್ಕೆ ಶುರು ಮಾಡಿದಾಗ ಫಸ್ಟು ಏರಿಯಾ ಬಂದು ಮಲ್ಲೇಶ್ವರ ಬರುತ್ತೆ. ಅದಕ್ಕೆ ಅದರ ಪಿನ್ಕೋಡು 5600. ಇನ್ನೊಂದು ಜಾಗ ಏರಿಯಾ ಹೇಳಿದ್ರು ಅದೇ ರೀತಿ ಬಸವನಗುಡಿ ಕೂಡ ಅದೇ ರೀತಿ ಆಗಿನ ಕಾಲದ ಹಳೆ ಕಾಲದ ಏರಿಯಾ. ಸೊ ಹಂಗಾಗಿ 560004 ಪಿನ್ಕೋಡು. ಬಸವನಗುಡಿ ಬಗ್ಗೆ ಮಾತಾಡ್ತಾ ಇದ್ದೆ ಆವಾಗಲೇ. ಏನಪ್ಪ ಅಂದರೆ, ನೀವು ನೋಡ್ಬೋದು ಬಸವನಗುಡಿ ಈ ಕಡೆ ಏರಿಯಾಗೆಲ್ಲ ಬಂದರೆ ಎಲ್ಲ ಮನೆಗಳ ಹಿಂದುಗಡೆ ಒಂದು ರೋಡ್ ಇರುತ್ತೆ, ಚಿಕ್ಕ ರೋಡು. ಇವತ್ತು ಇದೆ ಅದು. ಅದನ್ನು ಕನ್ಸರ್ವೆನ್ಸಿ ಅಂತ ಕೊಡ್ತಾರೆ. ಕನ್ಸರ್ವೆನ್ಸಿ ಅಂತ ಏನಿತ್ತು ಅಂದರೆ, ಹಳೆಗಾಲದಲ್ಲಿ ಅಂದರೆ ಇನಿಷಿಯಲ್ ಡೇಸಲ್ಲಿ, ಬೆಂಗಳೂರಿನ ಇನಿಷಿಯಲ್ ಡೇಸಲ್ಲಿ ನಮ್ಮ ಬೆಂಗಳೂರಲ್ಲಿ ಇದು ಏನು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರಲಿಲ್ಲ ಆವಾಗ. ಸೊ ಡ್ರೈನೇಜ್ ಸಿಸ್ಟಮ್ ಇಲ್ಲದೇ ಇದ್ದಾಗ ನಾವು ಮಲಮೂತ್ರ ವಿಸರ್ಜನೆ ಮಾಡೋದೆಲ್ಲ ಎಲ್ಲಿ ಹೋಗೋದು? ಸೊ ಕನ್ಸರ್ವೆನ್ಸಿಲಿ ಹೋಗ್ಬೋದು. ಅದು ರೀಸೆಂಟಾಗಿ ನಾನೊಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದಾಗ ನನಗೆ ಗೊತ್ತಾಯಿತು. ಕನ್ಸರ್ವೆನ್ಸಿ ಗೊತ್ತಿತ್ತು, ಆ್ಯಂಡ್ ಅದು ಬಸವನಗುಡಿ ಆ ಥರ ಏರಿಯಾಗಳಲ್ಲಿ ಮಾತ್ರ ಇದೆ. ಇವಾಗ ಕಟ್ಟಿರೋ ಹೊಸ ಏರಿಯಾಗಳಲ್ಲಿ ಇಲ್ಲ ಅಂತ ಗೊತ್ತಿರಲಿಲ್ಲ. ಸೊ ಇವಾಗಿರೋ ಹೊಸ ಏರಿಯಾಗಳಲ್ಲಿ ಏನು ತುಂಬ ಇಲ್ಲ ಅಂದರೆ ಬೇಕಾಗಿಲ್ಲ. ಇವಾಗ ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ ಇವಾಗ ಬೆಂಗಳೂರಲ್ಲಿ. ಸೊ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ಇವಾಗ. ವೇಸ್ಟನ್ನ ಹಾಕಿ. ಆ್ಯಂಡ್ ಎಷ್ಟೋ
ಥರ ಕಸಗಳೆಲ್ಲ ಹಾಕೋರಲ್ಲಿ. ಬಟ್ ರೀಸೆಂಟಾಗೆಲ್ಲ ಅದನ್ನು ಸ್ವಲ್ಪ ಕ್ಲೆನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ ಅವಾಗೆಲ್ಲ. ನೋಡಲ್ಲಿ ಇವಾಗ ಆ ಥರ ಸ್ಯಾಮ್ಸಂಗ್ದು ಸ್ಯಾಮ್ಸಂಗ್ ಅಂತೀನಿ ಹೋಂಡಾ ಅವ್ರದ್ದು ಎಲೆಕ್ಟ್ರಿಕ್ ಗಾಡಿದು ಚಾರ್ಜಿಂಗ್ ಸ್ಟೇಷನ್ಸ್, ಬ್ಯಾಟ್ರಿ ಸ್ವ್ಯಾಪಿಂಗ್ ಸ್ಟೇಷನ್ಸ್ ಅಂತ ಎಲ್ಲ ಥರ ಇಟ್ಟಿದ್ದಾರೆ. ಸೊ ಇವಾಗ ನನ್ನ ಗಾಡಿ ನಂದು ಎಲೆಕ್ಟ್ರಿಕ್ ಗಾಡಿನೇ. ಸೊ ನನ್ನ ಗಾಡಿನ ಚಾರ್ಜಿಗೆ ಹಾಕೋ ಥರ ಚಾರ್ಜ್ ಹಾಕೋ ಅವಶ್ಯಕತೆ ಇಲ್ಲ. ಬ್ಯಾಟ್ರಿ ಡೆಡ್ ಆಯಿತಾ, ಬ್ಯಾಟ್ರಿ ಗಾಡಿ ತೊಗೊಂಡೋಗು, ಬ್ಯಾಟ್ರಿ ಅದಲ್ಲಿ ಒಳಗಡೆ ಅಲ್ಲೊಂದು ಚಾರ್ಜಿಂಗ್ ಬ್ಲಾಕ್ ಥರ ಇರುತ್ತೆ, ಚಾರ್ಜಿಂಗ್ ಬ್ಲಾಕ್ ಒಳಗೆ ಹಾಕು, ಹೊಸ ಬ್ಯಾಟ್ರಿ ಅದಾಗದೆ ರಿಜೆಕ್ಟ್ ಮಾಡುತ್ತೆ. ಬ್ಯಾಟ್ರಿ ಫುಲ್ಲಾಗಿರೋ ಬ್ಯಾಟ್ರಿ ತೊಗೊಂಡು ನಿಮ್ಮ ಗಾಡಿಗೆ ಹಾಕಿ ಇರುತ್ತೆ. ಅದಕ್ಕೊಂದು ಸ್ಮಾರ್ಟ್ ಕಾರ್ಡ್ ಥರ ಕೊಡ್ತಾರೆ ಅಲ್ಲಿ ಟ್ಯಾಪ್ ಮಾಡೋಕ್ಕೆ, ನೀವೇ ಆ್ಯಕ್ಚುಲ್ ಓನರು, ನಿಮ್ಮ ಹತ್ರ ಹೋಂಡಾ ಗಾಡಿ ಇದೆ ಅಂತ ಆ ಥರ ಮಾಡ್ಕೊಂಡಿದ್ದಾರೆ. 2-3 ಆಟೋಗಳದ್ದು ನೋಡಿದ್ದೀನಿ ಆ ಥರ ಸ್ವ್ಯಾಪಬಲ್ ಬ್ಯಾಟ್ರಿ, ಹೊಸ ಆಟೋ ಬ್ಯಾಟ್ರಿ ಆಟೋ ಇದೆಯಲ್ಲ ಅದು ನೋಡಿದ್ದೀನಿ, ನಿಂತ್ಕೊಂಡಿರ್ತಾರಲ್ಲಿ ಸ್ವ್ಯಾಪಿಂಗ್. ಎಟ್ಟಿಗೆ ಅದು ಒಂದು ಗೊತ್ತಿಲ್ಲ. ಯಾಕಂದರೆ ಗಾಡಿ ತೊಗೊಳ್ಳೋವಾಗ ಬ್ಯಾಟ್ರಿಗೂ ದುಡ್ಡು ಕೊಟ್ಟಿರ್ತೀನಿ, ಹೊಸ ಬ್ಯಾಟ್ರಿಗೆ ಸ್ವ್ಯಾಪ್ ಮಾಡೋವಾಗ ಬೇರೆಯವ್ರದ್ದು ಹಳೆ ಬ್ಯಾಟ್ರಿ ಸ್ವ್ಯಾಪ್ ಮಾಡ್ತೀಯ, ಯಾರ್ದು ಹಳೆ ಬ್ಯಾಟ್ರಿ ಇರಲ್ಲ, ಅದು ಹೊಸ ಗಾಡಿ ರೀಸೆಂಟಾಗಿ ಲಾಂಚ್ ಆಗಿರೋ ಗಾಡಿಗಳು. ಬಟ್ ಆ್ಯಸ್ ಯೂಸ್ ಆಗ್ತಾ ಕೆಲವರು ಕಮ್ಮಿ ಯೂಸ್ ಮಾಡ್ತಾರೆ, ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದರ ಪ್ರಕಾರ ಯಾವ ರೀತಿ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸ್ವ್ಯಾಪಿಂಗ್ ಸ್ಟೇಷನ್ಸ್ ಎಷ್ಟು ಎಫೆಕ್ಟಿವ್ ವರ್ಕ್ ಆಗುತ್ತೆ ಅಂತ ಇ ವಿ ಸೆಗ್ಮೆಂಟ್ ಇಲ್ಲ ಇದಿಲ್ಲ. ಬಜಾಜ್ ಅವ್ರದ್ದು ಬಂದರೆ ರೀಸೆಂಟಾಗಿ ಹೋಂಡಾ ಅವ್ರದ್ದು ಬಂದಿದೆ, ಹೋಂಡಾ ಆ್ಯಕ್ಟಿವ್. ಬಟ್ ಹೋಂಡಾ ಆ್ಯಕ್ಟಿವ್ ರೋಡಲ್ಲಿ ಕಾಣಿಸಿಲ್ಲ. ಅದೇ ಮೇ ಬಿ ಅದರದ್ದು ಮೇನ್ ರೀಸನ್ ಒಂದು ಬ್ಯಾಟ್ರಿ ಸ್ವ್ಯಾಪಿಂಗ್ ಇರೋದ್ರಿಂದ, ಮನೇಲಿ ಚಾರ್ಜಿಂಗ್ ಮಾಡೋಕ್ಕೆ ಆಪ್ಷನ್ ಇರೋದ್ರಿಂದ ಅದಕ್ಕೆ ಅಷ್ಟು ಇನ್ನೂ ಫೇಮಸ್ ಆಗಿಲ್ಲ. ಹೋಂಡಾದು ಇ ವಿ, ಹೋಂಡಾ ಆ್ಯಕ್ಟಿವಾ ಇ ವಿ, ಅದವರು ಅವ್ರ ಸೇಮ್ ಬ್ರ್ಯಾಂಡ್ ನೇಮ್ ಆ್ಯಕ್ಟಿವಾ ಬ್ರ್ಯಾಂಡ್ ನೇಮ್ ಅಂತಾರೆ. ಇದನ್ನು ಲಾಂಚ್ ಮಾಡಿದ್ದಾರೆ ಹೋಂಡಾ ಆ್ಯಕ್ಟಿವಾನ, ಇ ವಿನ ಸಪ್ರೇಟ್ ಅದಕ್ಕೊಂದು ನೇಮ್ ಇಲ್ಲ, ಹೋಂಡಾ ಆ್ಯಕ್ಟಿವಾ ಇ ವಿ ಅಂತ ಲಾಂಚ್ ಮಾಡಿದ್ದಾರೆ. ಮೇ ಬಿ ಅದು ಒಂದು ಇರಬೇಕು, ಏನಕ್ಕೆ ಅದನ್ನು ಅಷ್ಟು ಫೇಮಸ್ ಆಗಿಲ್ಲ ಅಂತ. ಆ್ಯಕ್ಟಿವಾ ಇಸ್ ನೋನ್ ಫಾರ್ ಅ ಸ್ಕೂಟರ್, ಪೆಟ್ರೋಲ್ ಸ್ಕೂಟರ್. ತುಂಬ ಚೆನ್ನಾಗಿ ರಿಲಯಬಲ್ ಇರೋವಂಥ ಪೆಟ್ರೋಲ್ ಸ್ಕೂಟರ್ಗೆ ಆ್ಯಕ್ಟಿವಾ ಇಸ್ ನೋನ್. ಈಡಾದ ಗಾಡಿ ಜಾಸ್ತಿ ಎಲ್ಲೂ ಇದು ಮಾಡ್ತಿಲ್ಲ. ನೋಡಿದೆ 2-3 ಕಡೆ ನೋಡಿದ್ದೀನಿ ಈಡಾದ ಗಾಡಿ, ಜಾಸ್ತಿ ಎಲ್ಲೂ
ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು. ಸೊ ನಾವು ಇ ವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇ ವಿ ಅಷ್ಟು ಇಂಡಿಯಾದಿಂದ ಇದು ಆಗಿಲ್ಲ, ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ಇವಿನಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕಾಗಿದೆ ಏನಪ್ಪ ಅಂದರೆ ಚಾರ್ಜಿಂಗ್ ಪಾಯಿಂಟ್, ಚಾರ್ಜಿಂಗ್ ಸ್ಟೇಷನ್ಸ್. ಈಚ್ ಬ್ರ್ಯಾಂಡು ಓನ್ ಏನಿದೆ ಚಾರ್ಜಿಂಗ್ ಪಾಯಿಂಟ್ ಅಂತ, ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಅದನ್ನು ಅವಾಯ್ಡ್ ಮಾಡಬೇಕು. ಸೊ ನಾನು ಇ ವಿ ಬಗ್ಗೆ ಮಾತಾಡ್ತಾ ಇದ್ದೆ. ಇ ವಿ ಏನಪ್ಪ ಅಂದರೆ ಚಾರ್ಜಿಂಗ್ ಪೋರ್ಟ್ಸ್ ಇದೆಯಲ್ಲ ಇ ವಿದು, ಅದನ್ನು ಕಾಮನ್ ಮಾಡಬೇಕು. ಹಿಂಗೆ ಟೈಪ್ ಸಿ ಇವಾಗ ಫೋನ್ಸಲ್ಲಿ ಕಾಮನ್ ಆಗಿದೆ. ಎಲ್ಲೋದ್ರೂ ಯಾರು ಚಾರ್ಜರ್ ಬೇಕಂದ್ರೂ ಫೋನ್ಸ್ ಕನೆಕ್ಟ್ ಮಾಡಿ ಫೋನ್ನ ಚಾರ್ಜ್ ಮಾಡಬೇಕು. ಅದೇ ರೀತಿ ಎಲೆಕ್ಟ್ರಿಕ್ದು ಮಾಡಬೇಕು, ಕಾಮನ್ ಚಾರ್ಜಿಂಗ್ ಪೋರ್ಟ್ ಅಕ್ರಾಸ್ ಆಲ್ ಬ್ರ್ಯಾಂಡ್. ಅವಾಗ ಏನಪ್ಪ ಆಗುತ್ತೆ ಅಂದರೆ ನಾನು ಎಲ್ಲದಕ್ಕೂ ಬೈಕ್ನ ಚಾರ್ಜ್ ಮಾಡ್ಕೊಬೋದು, ಇಲ್ಲ ಕಾರ್ನ ಚಾರ್ಜ್ ಮಾಡ್ಕೊಬೋದು. ತೊಂದರೆ ಏನಾಗಿದೆ ಅಂದರೆ ಇವಾಗ ಈಚ್ ಬ್ರ್ಯಾಂಡು ಅವ್ರದ್ದು ಓನ್ ಚಾರ್ಜಿಂಗ್ ಪೋರ್ಟ್ಸ್ ಇದೆ. ಸೊ ಇದರಿಂದ ನಾನು ಚಾರ್ಜರ್ ಎಲ್ಲ ಕಡೆ ಕ್ಯಾರಿ ಮಾಡಬೇಕಾಗುತ್ತೆ. ಚಾರ್ಜರ್ ಚಿಕ್ಕದಾಗಿರುತ್ತಲ್ಲ, ಚಾರ್ಜರ್ ತುಂಬ ಬಲ್ಕಿ ಕೂಡ ಇರುತ್ತೆ. ಸೊ ಅವಾಗ ಎಲ್ಲ ಕಡೆ ಚಾರ್ಜಿಂಗ್ ಮಾಡೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಇನಿಷಿಯೇಟಿವ್ ಅಂತ ತೊಗೊಂಡು ಇ ವಿ ಪ್ರಮೋಟ್ ಮಾಡ್ತಾಯಿದ್ರು, ಮತ್ತು ಅದಕ್ಕೆ ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಬೇಕಾಗುತ್ತೆ. ಸೊ ಆ ಚಾರ್ಜಿಂಗ್ ಸ್ಟೇಷನ್ಸ್ ಕಾಮನ್ ಚಾರ್ಜಿಂಗ್ ಪೋರ್ಟ್ ಅಕ್ರಾಸ್ ಆಲ್ ಬ್ರ್ಯಾಂಡ್ಸ್, ಅಕ್ರಾಸ್ ಆಲ್ ಮಾಡೆಲ್ಸ್, ಆ ರೀತಿ ಮಾಡಿ ಯಾವ ಚಾರ್ಜರ್ ಕೂಡ ಕನೆಕ್ಟ್ ಮಾಡಿ ಬೈಕ್ನ ಚಾರ್ಜ್ ಮಾಡ್ಬೋದು ಅನ್ನೋ ರೀತಿ ಮಾಡಬೇಕು. ಇವಾಗ ಏಥರ್ ಇದೆ, ಓಲಾ ಇದೆ, ಚೇತಕ್ ಇದೆ, ತುಂಬ ಅದರ್ ಬ್ರ್ಯಾಂಡ್ಸ್ ಕೂಡ ಇದೆ, ಚೈನೀಸ್ ಬ್ರ್ಯಾಂಡ್ಸ್ ಕೂಡ ಇದೆ. ಅವರೆಲ್ಲ ಒಂದು ಯೂನಿಟಿಯಾಗಿ ಕಾಮನ್ ಚಾರ್ಜಿಂಗ್ ಪೋರ್ಟ್ ಅಂತ ಮಾಡಬೇಕಾಗುತ್ತೆ. ಅದು ಮಾಡಿದ್ರೆ ಆವಾಗ ಇ ವಿ ಪ್ರಮೋಷನ್ನು ಅಥವಾ ಇ ವಿ ಬೈಕ್ಸ್ ಕೂಡ ಪ್ರಮೋಷನ್ ಚೆನ್ನಾಗಾಗುತ್ತೆ. ಎಲ್ಲರೂ ಇ ವಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವಾಗ ನನ್ನದೇ ಬೆಸ್ಟ್ ಎಕ್ಸಾಂಪಲ್ಲು, ನಾನು ಡೈಲಿ ಆಫೀಸ್ ಅಪ್ ಆ್ಯಂಡ್ ಡೌನ್ ಬೈಕಲ್ಲಿ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಹೋಗಬೇಕಂದ್ರೆ ಚಾರ್ಜ್ ಇಲ್ಲ ಬೈಕಲ್ಲಿ, ಆ್ಯಂಡ್ ಅದನ್ನು ಚಾರ್ಜ್ ಮಾಡಬೇಕಂದ್ರೆ ಚಾರ್ಜರ್ ಇಟ್ಕೊಂಡು ಹೋಗಬೇಕು. ಚಾರ್ಜರ್ ಇಟ್ಕೊಂಡು ಹೋಗೋಕ್ಕೆ ಆಗಲ್ಲ, ಯಾಕಂದರೆ ಚಾರ್ಜರ್ ತುಂಬ ದೊಡ್ಡದು. ಕೆಲವರು ಬ್ಯಾಗಲ್ಲೆಲ್ಲ ಇಟ್ಕೊಂಡು ಹೋಗ್ತಾರೆ, ಬಟ್ ಕನ್ವೀನಿಯೆಂಟ್ ಅಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಕಾಮನ್ ಚಾರ್ಜಿಂಗ್ ಕೊಟ್ಟು ಮಾಡಿಬಿಟ್ರೆ ಎಲ್ಲೊಂದು ಕಡೆ ಚಾರ್ಜಿಂಗ್ ಸ್ಟೇಷನ್ ನಿಲ್ಲಿಸು, ಪೆಟ್ರೋಲ್ ಹಾಕ್ದಂಗೆ ಚಾರ್ಜ್ ಮಾಡ್ಕೊ, ಗಾಡಿ ಎತ್ಕೊಂಡು ಹೋಗು. ಸ್ವಲ್ಪ ಟೈಮ್ ಆಗುತ್ತೆ ಚಾರ್ಜ್ ಹಾಕಿ, ಬಟ್ ಅಟ್ಲೀಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಅವೈಲಬಲ್ ಇರುತ್ತೆ. ಸೊ ಇಲ್ಲಿ ಅಶೋಕ್ ಹಾಸ್ಪಿಟಲ್ ಹತ್ರ ಒಂದು ಊರಬ್ಬ ಮಾಡ್ತಾಯಿದ್ದಾರೆ. ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೇ ನಿಮ್ಗೆ ತೋರಿಸೋಣ ಅಂತ ಮತ್ತೆ ಒಂದು ವ್ಲಾಗನ್ನು ಶುರು ಮಾಡಿದೆ. ಸೊ ನೀವು ನೋಡ್ಬೋದು ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಊರ ಹಬ್ಬದ ಥರ ಮಾಡ್ತಾಯಿದ್ದಾರೆ. ಅಲ್ಲೊಂದು ಮಂಟಪ ಥರ ಕೂಡ ಹೊಸದಾಗಿ ಕಟ್ಟಿದ್ದಾರೆ. ಮಂಟಪದಲ್ಲಿ ಇವಾಗ ಸದ್ಯಕ್ಕೆ ಒಂದು ಸ್ಟ್ಯಾಚ್ಯೂನ ಕವರ್ ಮಾಡಿಟ್ಟಿದ್ದಾರೆ. ಅದು ಇನಾಗ್ರೇಷನ್ ಮಾಡಬೇಕಿನ್ನ ಮಾಡಿಲ್ಲ. ಅದನ್ನು ಕೂಡ ತೋರಿಸ್ತೀನಿ ಅಂತವೇ ಹೋಗುವಾಗ. ಅಲ್ಲಿ ನೋಡ್ಬೋದು, ಅಲ್ಲಿ ನೋಡಿ ಬರ್ದಿದ್ದಾರೆ ಕಂದ ಗ್ರಾಮ ದೇವತಾ ಮಹೋತ್ಸವ ಕನ್ಕನ್ಪಾಳ್ಯ. ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ವೆಲ್ಕಮ್ಗೊಂದು ಡಾಲನ್ನು ನಿಲ್ಲಿಸಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇದೇ ಒಂದು ಸ್ಟ್ಯಾಚು. ಇಲ್ಲಿ ರಥ, ಅದು ಅರ್ಜುನ ಕಂದ. ಅದು ಇಲ್ಲಿ ನೋಡಿ, ಅರ್ಜುನ ಮತ್ತು ಕೃಷ್ಣಂದು
ಇದ್ರ ಥರ ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಸಾರಥಿ, ಹಿಂದ್ಗಡೆ ಅರ್ಜುನ ಕೂತಿದ್ದಾರೆ. ಮೇಲ್ಗಡೆ ಅಲ್ಲಿ ಫ್ಲ್ಯಾಗಲ್ಲಿ ನೋಡಿ ಆಂಜನೇಯ ಸ್ವಾಮಿ ಇದ್ದಾರೆ. ಅರ್ಜುನನ ರಥದ ಮೇಲೆ ಆಂಜನೇಯ ಸ್ವಾಮಿ ಇರೋದು. ಸೊ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಕೂಡ ಇಲ್ಲಿ. ಇದೆಲ್ಲ ಯಾಕೋ ಇನ್ನು ಲೈಟ್ಸ್ ಆನ್ ಮಾಡಿಲ್ಲ, ಲೈಟ್ಸ್ ಎಲ್ಲ ಇನ್ನೂ ಆಫ್ ಮಾಡಿದ್ದಾರೆ. ಸೊ ಮೇ ಬಿ ಮಹೋತ್ಸವ, ಗ್ರಾಮ ದೇವತಾ ಮಹೋತ್ಸವ ಸ್ಟಾರ್ಟ್ ಆದಮೇಲೆ ಆನ್ ಮಾಡ್ಬೋದು. ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಥರ ಇಲ್ಲೂ ಒಂದು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು, ಕಾಣಿಸ್ತದೆ ನಿಮ್ಗೆ ವಿಡಿಯೋನಲ್ಲಿ. ಸೊ ಅಲ್ಲೂ ನೋಡಿ, ಅಲ್ಲೂ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ, ಎಂಟ್ರೆನ್ಸ್ ಥರ. ಕೆಫೆ ಕಾಫಿ ಡೇ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಕೆಫೆ ಕಾಫಿ ಡೇನಲ್ಲಿ ನೋಡಿ. ಇಲ್ಲೂ ಎಲ್ಲ ಕಂಪ್ಲೀಟು ಅಶೋಕ್ ಪಾಪ್ಯುಲರ್ ಎಲ್ಲ ಕಡೆನೂ ಒಂದು ಡೆಕೋರೇಷನ್ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ. ಇಲ್ಲೂ ನೋಡಿ, ಇಲ್ಲೂ ಒಂದು ಅಮ್ಮಂದು ಮೂರ್ತಿ ಥರ ಮಾಡಿದ್ದಾರೆ. ಆಮೇಲೆ ಓಕೆ, ಇಲ್ಲೇ ಇರಬೇಕು ಎಂಟ್ರೆನ್ಸು. ಗ್ರಾಮ ದೇವತೆ ಮಹೋತ್ಸವ ಕನಕಂಪಾಳ್ಯ ನೋಡ್ಬೋದು ಇಲ್ಲಿ. ಇಲ್ಲೊಂದು ಎಕ್ಸ್ಪೋ ಬೇರೆ ಇದೆ, ಬೇಕಂದರೆ ಬರ್ಬೋದು. ಇಲ್ಲೆಲ್ಲ ಸೇಲ್ ಬೇರೆ ಹಾಕ್ಕೊಂಡಿದ್ದಾರೆ, ಬೇಕಂದರೆ ಬಂದು ನೀವು ಪರ್ಚೇಸಿಂಗ್ ಮಾಡ್ಬೋದು. ಸೊ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಕುಶಾಲ್ ಮತ್ತು ಅಕ್ಷತಾ ಸೈನಿಂಗ್ ಆಫ್. ಎಲ್ರಿಗೂ ಶುಭರಾತ್ರಿ. ಬಾಯ್.